ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ನಾನು ತಿಳಿಸಿರುವಂತೆ ಇವತ್ತು NTSC ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇದರ ಉಪಯುಕ್ತತೆಯನ್ನ ತಾವು ಪಡೆದುಕೊಳ್ತೀರಿ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋ ತರಗತಿಯನ್ನ ಪ್ರಾರಂಭ ಮಾಡೋಣ. ಬನ್ನಿ ಹಾಗಾದ್ರೆ NTSC ಅಂದ್ರೆ ಏನು, ಇದನ್ನ ಹೇಗೆ ನಡೆಸಲಾಗ್ತದೆ, ಇದರಲ್ಲಿ ಎಷ್ಟು ಹಂತಗಳಿದಾವೆ, ಯಾವೆಲ್ಲ ಅರ್ಹತಾ ಮಾನದಂಡಗಳನ್ನು ನಾವು ಪಾಲಿಸಬೇಕಾಗ್ತದೆ ಮತ್ತು ಯಾಕೆ ಇದನ್ನ ರಾಷ್ಟ್ರಾದ್ಯಂತ ಕೈಗೊಳ್ಳಲಾಗ್ತಾ ಇದೆ ಅನ್ನುವಂತ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಬರೋಣ. NTSC ಅಂತಂದ್ರೆ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಈ ಪರೀಕ್ಷೆಯನ್ನ 2 ಹಂತಗಳಲ್ಲಿ ನಡೆಸಲಾಗ್ತದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರುವಂತ ವಿಚಾರ. ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಬರ್ರಿ ಹಾಗಾದ್ರೆ ಏನಿದೆ ಅಂತ ನೋಡ್ತಾ ಬರೋಣ. NTSC ಅಂತಂದ್ರೆ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಈ ಪರೀಕ್ಷೆ ನಡೆಯುವಂತ ಹಂತಗಳು ಅಂತಂದ್ರೆ ಮೊದಲನೇ ಹಂತ ಮತ್ತು 2ನೇ ಹಂತ. ಅಂದ್ರೆ NTSC ಅನ್ನುವಂಥದ್ದು 2 ಹಂತಗಳಲ್ಲಿ ನಡೀತದೆ ಅನ್ನುವಂಥದ್ದು. ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ 2 ಹಂತಗಳಲ್ಲಿ ನಡೆಯುವಂತ ಪರೀಕ್ಷೆ ಆಗಿರುತ್ತದೆ ಅನ್ನುವಂಥದ್ದು. ಮೊದಲನೇ ಹಂತದ ಪರೀಕ್ಷೆಯನ್ನ ಆಯಾ ರಾಜ್ಯ ಸರ್ಕಾರಗಳು ನಡೆಸುತ್ತವೆ. ನಮ್ಮ ಕರ್ನಾಟಕದಲ್ಲಿ ಬಂದ್ರೆ DSCRT ಈ ಮೊದಲನೇ ಹಂತದ ಪರೀಕ್ಷೆಯನ್ನ ನಡೆಸ್ತದೆ ಅನ್ನುವಂಥದ್ದು. ಇನ್ನು 2ನೇ ಹಂತದ ಪರೀಕ್ಷೆಯನ್ನ ರಾಷ್ಟ್ರ ಮಟ್ಟದಲ್ಲಿ NCERT ನಡೆಸುತ್ತದೆ ಅನ್ನುವಂಥದ್ದು. ಹೀಗೆ ಈ ಪರೀಕ್ಷೆ NTSC ಅನ್ನುವಂಥದ್ದು 2 ಹಂತದಲ್ಲಿ ನಡೆಯುವಂತ ಪರೀಕ್ಷೆ ಆಗಿರುತ್ತದೆ ಅನ್ನುವಂಥದ್ದು. ಇನ್ನು 2ನೇ ಅಂಶವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಏನಿದೆ 2ನೇ ಅಂಶ ಇಲ್ಲಿ ಅಂತಂದ್ರೆ ಅರ್ಹತೆಗಳು ಅಂತ. ಯಾವ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೀಬಹುದು ಅಂತಂದ್ರೆ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡತಕ್ಕಂತ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೀಲಿಕ್ಕೆ ಅರ್ಹರಾಗಿರ್ತಾರೆ ಅನ್ನುವಂಥದ್ದು. ಮತ್ತು ಹಿಂದಿನ ತರಗತಿಯಲ್ಲಿ ಅಂದ್ರೆ 9ನೇ ತರಗತಿಯಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅವರು 55% ಅಂಕಗಳೊಂದಿಗೆ 9ನೇ ತರಗತಿಯನ್ನ ಪಾಸ್ ಮಾಡಿರಬೇಕು, ಉತ್ತೀರ್ಣರಾಗಿರಬೇಕು ಅನ್ನುವಂತ ಅಂಶ. ಇನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಾಗಿದ್ದಲ್ಲಿ ಅವರು ಕನಿಷ್ಠ 45% ಅಂಕಗಳೊಂದಿಗೆ 9ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅನ್ನುವಂತ ಅಂಶ. 10ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಮತ್ತು 9ನೇ ತರಗತಿಯನ್ನ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ದಲ್ಲಿ 55% ಅಂಕಗಳೊಂದಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಾಗಿದ್ದಲ್ಲಿ 45% ಅಂಕಗಳೊಂದಿಗೆ 9ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂತ ವಿದ್ಯಾರ್ಥಿಗಳು ಮಾತ್ರ ಈ NTSC ಪರೀಕ್ಷೆಯನ್ನು ಅವರು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇನ್ನು ಮುಂದೆ ನೋಡ್ತಾ ಹೋಗೋಣ. 3ನೇ ಅಂಶ ಏನಿದೆ ಅಂತ, ಪರೀಕ್ಷಾ ಶುಲ್ಕದ ಬಗ್ಗೆ ನಾವಿಲ್ಲಿ ಮಾತನಾಡ್ತಾ ಇದೀವಿ. 3ನೇ ಅಂಶದಲ್ಲಿ ಪರೀಕ್ಷಾ ಶುಲ್ಕ ಹೇಗಿದೆ ಅಂತ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳಾಗಿದ್ದಲ್ಲಿ, ಅದರಲ್ಲೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ರೆ ₹75 ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಾಗಿದ್ದಲ್ಲಿ ₹20 ಪರೀಕ್ಷಾ ಶುಲ್ಕವಾಗಿ ಪಾವತಿಸಬೇಕಾಗ್ತದೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ವಿದ್ಯಾರ್ಥಿಗಳು. ಇನ್ನ ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳಾಗಿದ್ದಲ್ಲಿ, ಅದರಲ್ಲೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ರೆ ₹200 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಾಗಿದ್ದಲ್ಲಿ ₹50 ಪಾವತಿಸಬೇಕಾಗ್ತದೆ ಪರೀಕ್ಷಾ ಶುಲ್ಕವಾಗಿ. ಇನ್ನ ನಾವು 4ನೇ ಅಂಶವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಏನಿದೆ ಅಂತಂದ್ರೆ ಇಲ್ಲಿ ನಮ್ಗೆ ಸಿಗ್ತಾ ಇದೆ ಪರೀಕ್ಷಾ ಸಮಯ ಅಂತ ಇದೆ. ಅಂದ್ರೆ ಇಲ್ಲಿ ಪರೀಕ್ಷೆ ಎಷ್ಟು ಸಮಯ ನಡೆಯುತ್ತೆ ಅಂತಲ್ಲ, ಪ್ರತಿ ಪತ್ರಿಕೆಗೆ ಅದು 120 ನಿಮಿಷ ಅಂದ್ರೆ 2 ತಾಸು ಇರ್ತದೆ. ಅದನ್ನ ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತಾ ಬರೋಣ. ಈಗ ಸದ್ಯ ಏನು ಅಂತಂದ್ರೆ ಪರೀಕ್ಷಾ ಸಮಯ ಅಂದ್ರೆ ಯಾವ ತಿಂಗಳಲ್ಲಿ ನಡೀತದೆ, ಯಾವ ತಿಂಗಳಲ್ಲಿ ಅರ್ಜಿಯನ್ನು ಕರೆಯಲಾಗ್ತದೆ ಅನ್ನೋದ್ರ ಬಗ್ಗೆ ಇಲ್ಲೊಂದಿಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ಮೊದಲ ಹಂತದ ಪರೀಕ್ಷೆಗೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅರ್ಜಿಯನ್ನು ಹಾಕಲು ಅಥವಾ ತುಂಬಲು ಕರೆಯಲಾಗ್ತದೆ ಅನ್ನುವಂಥದ್ದು. ನೀವು ಅರ್ಜಿ ಹಾಕ್ಲಿಕ್ಕೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅರ್ಜಿ ಹಾಕ್ಲಿಕ್ಕೆ ಕರೀತಾರೆ. ಮೊದಲ ಹಂತದ ಪರೀಕ್ಷೆಯನ್ನ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿನೇ ನಡೆಸಲಾಗ್ತದೆ. ಜನವರಿ ಮೊದಲ ವಾರದಲ್ಲಿ ಈ ಮೊದಲ ಹಂತದ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟಿಸಲಾಗ್ತದೆ. 2ನೇ ಹಂತದ ಪರೀಕ್ಷೆಯನ್ನ ಮೇ ತಿಂಗಳಲ್ಲಿ ನಡೆಸಲಾಗ್ತದೆ. ಇನ್ನ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಸ್ವತಃ ಆಯಾ ಶಾಲೆಯ ತಮಗೆ ಸಂಬಂಧಪಟ್ಟಂತ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಪ್ರಾಂಶುಪಾಲರನ್ನ ಸಂಪರ್ಕಿಸಿ ನಿಗದಿತ ಸಮಯದಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು.
ಇನ್ನ ಪರೀಕ್ಷೆಯ ವಿನ್ಯಾಸ ಹೇಗಿರುತ್ತೆ ಅಂತಂದ್ರೆ, ಪರೀಕ್ಷೆಯ ವಿನ್ಯಾಸ ಹೇಗಿರುತ್ತೆ ಅನ್ನೋದಾದ್ರೆ, ಮೊದಲನೇ ಹಂತದ ಪರೀಕ್ಷೆ ಬಗ್ಗೆ ಇಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಮೊದಲನೇ ಹಂತದ ಪರೀಕ್ಷೆ ಇದು ರಾಜ್ಯ ಮಟ್ಟದ ಪರೀಕ್ಷೆ ಆಗಿರುತ್ತದೆ, ರಾಜ್ಯಾದ್ಯಂತ ನಡೆಯುವಂತ ಪರೀಕ್ಷೆ ಆಗಿರುತ್ತದೆ. ಪೆನ್ನು ಪೇಪರ್ ಮಾದರಿ ಪರೀಕ್ಷೆ ಆಗಿರುತ್ತದೆ. ಅಂದ್ರೆ ಇದು ಆನ್ಲೈನ್ ಪರೀಕ್ಷೆ ಅಲ್ಲ, ಆಫ್ಲೈನ್ ಪರೀಕ್ಷೆ ಆಗಿರುತ್ತದೆ. OMR ಸೀಟ್ ಇರ್ತದೆ. ಪ್ರತಿ ಪ್ರಶ್ನೆಗೆ 4 ಉತ್ತರಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನ ಆರಿಸಿ OMR ಸೀಟ್ ಅಲ್ಲಿ ನೀವು ಭರ್ತಿ ಮಾಡಬೇಕಾಗ್ತದೆ. ಒಟ್ಟು 2 ಪತ್ರಿಕೆಗಳಿರ್ತವೆ. 2 ಪತ್ರಿಕೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ, ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಅಂದ್ರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಥವಾ ಮ್ಯಾಟ್ ಅಂತ ಕರಿತೀವಿ. ಇದು ಮೊದಲನೇ ಪತ್ರಿಕೆ ಆಗಿರುತ್ತದೆ. ಇಲ್ಲಿ ಪ್ರತಿ ಪ್ರಶ್ನೆಗೆ ನಮಗೆ 1 ಅಂಕದಂತೆ ಒಟ್ಟು 100 ಅಂಕಗಳನ್ನ ನಿಗದಿ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಪತ್ರಿಕೆ 2 ವ್ಯಾಸಂಗಿಕ ಪ್ರವೃತ್ತಿ ಸಾಮರ್ಥ್ಯ ಪರೀಕ್ಷೆ ಅಂತ ಇದೆ. ಅಂದ್ರೆ ಇದಕ್ಕೆ ಸ್ಕಾಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿತೀವಿ. ಇದನ್ನ ಶಾರ್ಟ್ ಅಂತಾನು ಕೂಡ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ. ಇದು 2ನೇ ಪತ್ರಿಕೆ ಆಗಿರುತ್ತದೆ ಅನ್ನುವಂಥದ್ದು. ಪ್ರತಿ ಪ್ರಶ್ನೆಗೆ ಇಲ್ಲೂ ಸಹಿತ 1 ಅಂಕದಂತೆ ಒಟ್ಟು 100 ಅಂಕಗಳನ್ನ ನಿಗದಿ ಮಾಡಲಾಗಿದೆ ಅನ್ನುವಂಥದ್ದು. ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. 2 ಪೇಪರ್, ಒಂದು ಮ್ಯಾಟ್ ಇರ್ತದೆ, ಇನ್ನೊಂದು ಸ್ಯಾಟ್ ಇರ್ತದೆ. 2 ಪತ್ರಿಕೆಗಳಿಗೂ ಸಹಿತ 100 ಅಂಕಗಳನ್ನ ನಿಗದಿ ಮಾಡಲಾಗಿದೆ. ಪ್ರತಿ ಪ್ರಶ್ನೆಗೆ 1 ಅಂಕವನ್ನ ನಿಗದಿ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಿರಬೇಕು. 2 ಪತ್ರಿಕೆಗಳು ಸಹಿತ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಹೊಂದಿರುತ್ತವೆ ಅನ್ನುವಂಥದ್ದು. ಅಂದ್ರೆ ಒಂದು ಪ್ರಶ್ನೆಯನ್ನ ಕೊಟ್ಟು ಅದಕ್ಕೆ ಉತ್ತರವಾಗಿ 4 ಆಯ್ಕೆಗಳನ್ನ ಕೊಡ್ತಾರೆ. ಆ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ 4 ಆಯ್ಕೆಗಳಲ್ಲಿ ಯಾವ್ದಾಗಿರುತ್ತೋ ಅದನ್ನ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಂತ ಸರಿಯಾದ ಉತ್ತರವನ್ನ ನೀವು OMR ಸೀಟ್ ಅಲ್ಲಿ ಭರ್ತಿ ಮಾಡಬೇಕಾಗ್ತದೆ ಅನ್ನುವಂಥದ್ದು. 2 ಪತ್ರಿಕೆಗಳಿಗೂ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಇದನ್ನ ನೀವು ಗಮನಿಸಬೇಕಾಗ್ತದೆ ಅನ್ನುವಂಥದ್ದು. ಋಣಾತ್ಮಕ ಅಂತಂದ್ರೆ ನೀವು ತಪ್ಪು ಉತ್ತರ ಬರೆದಾಗ ಇಂತಿಷ್ಟು ಅಂಕಗಳನ್ನ ಕಳೆಯಲಾಗುತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಋಣಾತ್ಮಕ ಅಂಕಗಳನ್ನ ನಿಗದಿ ಮಾಡಿರುವುದಿಲ್ಲ NTSCಗೆ ಅನ್ನುವಂಥದ್ದು. ಮುಂದೆ ನೋಡ್ತಾ ಹೋಗೋಣ. ಪರೀಕ್ಷೆಯ ಮಾಧ್ಯಮ ಅಂತ ಇದೆ. 6ನೇ ಅಂಶವನ್ನ ನಾವೇನ್ ನೋಡ್ತಾ ಇದೀವಿ, ಪರೀಕ್ಷೆಯ ಮಾಧ್ಯಮ ಅಂತ. ಪರೀಕ್ಷೆಯನ್ನ ನಾವು ಯಾವ ಮಾಧ್ಯಮದಲ್ಲಿ ಬರೀಬಹುದು ಅಂತ. ಮೊದಲನೇ ಹಂತದ ಪರೀಕ್ಷೆಯನ್ನ ರಾಜ್ಯ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಈ ಪರೀಕ್ಷೆಯನ್ನ ನೀವು ಕನ್ನಡ ಮಾಧ್ಯಮದಲ್ಲಾದ್ರೂ ಬರೀಬಹುದು ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಾದ್ರೂ ಬರೀಬಹುದು ಅನ್ನುವಂಥದ್ದು. ನಿಮ್ಗೆ ಯಾವುದು ಮಾಧ್ಯಮ ಸರಿ ಅನ್ನಿಸ್ತದೋ ಆ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡು ಅದೇ ಮಾಧ್ಯಮದಲ್ಲಿ ತಾವು ಪರೀಕ್ಷೆಯನ್ನ ಬರೀಬಹುದು ಅಂತ. ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಬರೀಲಿಕ್ಕೆ ಅವಕಾಶ ಉಂಟು. ಇನ್ನ 7ನೇ ಅಂಶವಾಗಿ ಪಠ್ಯಕ್ರಮ. ಸರಿ ಸರ್, ಈ NTSCಗೆ ಯಾವೆಲ್ಲ ಪಠ್ಯಕ್ರಮವನ್ನ ನಿಗದಿಗೊಳಿಸಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂದ್ರೆ ಪತ್ರಿಕೆ 1 ಮ್ಯಾಟ್ ಅಂತ. ಇಲ್ಲಿ ಪತ್ರಕ್ಕೆ ಅಂತ ಆಗತ್ತೆ, ಇದು ಪತ್ರಿಕೆ ಅಂತ ಮಾಡ್ಕೊಳ್ಳಿ. ಸೊ ಪತ್ರಿಕೆ 1 ಮ್ಯಾಟ್ ಇದೆ, ಅಂದ್ರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಇದರಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಓದ್ಕೊಳ್ಬೇಕಾಗ್ತದೆ ಅಂತಂದ್ರೆ, ಮಾನಸಿಕ ಸಾಮರ್ಥ್ಯ, ತಾರ್ಕಿಕ ಸಾಮರ್ಥ್ಯ, ವೀಕ್ಷಣಾ ಕೌಶಲ್ಯ. ಅಂದ್ರೆ ಇದು ಟೋಟಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಪತ್ರಿಕೆ ಆಗಿರುತ್ತದೆ ಅನ್ನುವಂಥದ್ದು. ಇನ್ನು 2ನೇ ಪತ್ರಿಕೆ ವ್ಯಾಸಂಗಿಕ ಪ್ರವೃತ್ತಿ ಸಾಮರ್ಥ್ಯ ಪರೀಕ್ಷೆ, ಪತ್ರಿಕೆ 2 ಸ್ಯಾಟ್ ಅಂತ ಕರಿತೀವಿ. ಇಲ್ಲಿ ನೀವು ಅಧ್ಯಯನ ಮಾಡಿರ್ತಕ್ಕಂಥ ವಿಷಯಗಳ ಆಧಾರಿತ ಪತ್ರಿಕೆ ಆಗಿರುತ್ತದೆ ಅನ್ನುವಂಥದ್ದು. ಇಲ್ಲಿ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಈ 3 ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇಲ್ಲಿ ಬರ್ತವೆ ಅನ್ನುವಂಥದ್ದು. 2ನೇ ಪತ್ರಿಕೆಯಲ್ಲಿ ನೀವು 9ನೇ ತರಗತಿ ಮತ್ತು 10ನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾದ್ರೆ, ಆಯಾ ರಾಜ್ಯ ಸರ್ಕಾರಗಳ ಪಠ್ಯ ಪುಸ್ತಕಗಳನ್ನ ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾದ್ರೆ ಇಲ್ಲಿ ನಾವು ಚೆನ್ನಾಗಿ ಅಂಕಗಳನ್ನು ಗಳಿಸಬಹುದು ಅನ್ನುವಂಥದ್ದು. ಇನ್ನ 9 ಮತ್ತು 10ನೇ ತರಗತಿ ಪಠ್ಯ ಪುಸ್ತಕಗಳ ಆಧಾರಿತವಾಗಿರುತ್ತದೆ ಅನ್ನುವಂಥದ್ದು. ಈ 2ನೇ ಪತ್ರಿಕೆ ಏನದಲ್ಲ, ಇದು 9 ಮತ್ತು 10ನೇ ತರಗತಿಯ ಪಠ್ಯ ಪುಸ್ತಕಗಳ ಆಧಾರಿತವಾಗಿರುತ್ತೆ ಅನ್ನೋದು ಗಮನದಲ್ಲಿ ಇರಬೇಕು. ಇನ್ನ 8ನೇ ಅಂಶವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕಾಗ್ತದ, ಅರ್ಹತೆ ಹೊಂದುವವರು ಯಾರು ಅಂತ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ದರೆ 40%, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಾಗಿದ್ದರೆ 35% ಅಂಕಗಳನ್ನ ಪ್ರತಿ ಪತ್ರಿಕೆಯಲ್ಲಿ ಪಡಿಬೇಕು ಅಂತ. ಇಲ್ಲಿ 2 ಪತ್ರಿಕೆಗಳು ಇರ್ತವೆ ಅಂತ ಹೇಳಿದೆ ನಾನು. ಒಂದು ಮ್ಯಾಟ್ ಇರ್ತದೆ, ಇನ್ನೊಂದು ಸ್ಯಾಟ್ ಇರ್ತದೆ ಅಂತ. ಈ ಮ್ಯಾಟು ಮತ್ತು ಸ್ಯಾಟ್ 2 ಪತ್ರಿಕೆಯಿಂದ ಅಂದ್ರೆ ಒಂದೊಂದು ಪತ್ರಿಕೆಯಲ್ಲೂ ಸಹಿತ 2 ಪತ್ರಿಕೆಯಿಂದ ಒಂದೊಂದು ಪತ್ರಿಕೆಯಲ್ಲೂ ಸಹಿತ 40% ಅಂಕಗಳನ್ನ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಪಡಿಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು 35% ಅಂಕಗಳನ್ನು ಪಡೆಯಬೇಕು. ಅಂತವರನ್ನ
ಅರ್ಹರು ಅಂತ ಮಾತ್ರ ಪರಿಗಣಿಸಲಾಗುತ್ತೆ. ಅರ್ಹರು ಅಂದ ತಕ್ಷಣ ನಮಗೆ ಸ್ಕಾಲರ್ಶಿಪ್ ಬರುತ್ತಾ, ವಿದ್ಯಾರ್ಥಿ ವೇತನ ಬರುತ್ತಾ ಅಂದ್ರೆ ಇಲ್ಲ, ನೀವು ಅರ್ಹತಾ ಪಟ್ಟಿಯಲ್ಲಿ ಸ್ಥಾನವನ್ನು ಗಳಿಸ್ತೀರಿ ಅನ್ನುವಂಥದ್ದು. ಮೊದಲನೇ ಹಂತದ ಪರೀಕ್ಷೆಯಲ್ಲಿ ನೀವು ಅರ್ಹರಾಗ್ಲಿಕ್ಕೆ ಏನು ಅಂಕಗಳನ್ನು ಗಳಿಸಬೇಕು, ಮೊದಲನೇ ಪತ್ರಿಕೆ ಮತ್ತು ಎರಡನೇ ಪತ್ರಿಕೆಯಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ರೆ ಶೇಕಡ 40 ಅಂಕಗಳನ್ನು ಪಡಿಬೇಕು. ಒಂದು ವೇಳೆ ನೀವು SC ST ವಿದ್ಯಾರ್ಥಿಗಳಾಗಿದ್ದಲ್ಲಿ ನೀವು ಶೇಕಡ 35 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಅರ್ಹತೆಯನ್ನು ಪಡಲಿಕ್ಕೆ ಅಂತ. ಈ ರೀತಿ ಶೇಕಡ 40 ಮತ್ತು ಶೇಕಡ 35 ಅಂಕಗಳನ್ನು ಪಡೆದ ಎಲ್ಲರೂ ಅರ್ಹರಾಗ್ತಾರೆ. ಆದರೆ ಈ ರೀತಿ ಅರ್ಹತೆ ಪಡೆದವರಲ್ಲಿ ಮೇಲಿನ ಟಾಪ್ 371 ವಿದ್ಯಾರ್ಥಿಗಳನ್ನ ಮಾತ್ರ ಎರಡನೇ ಹಂತದ ಪರೀಕ್ಷೆಯನ್ನ ಬರೆಯಲು ಆಯ್ಕೆ ಮಾಡಲಾಗ್ತದೆ. ನಿಮಗೆ ಈಗಾಗಲೇ ನಾನು ಪ್ರಾರಂಭದಲ್ಲಿ ತಿಳಿಸಿದಂತೆ NTSC ಎನ್ನುವುದು ರಾಷ್ಟ್ರ ಮಟ್ಟದ ಪರೀಕ್ಷೆ ಆಗಿರುವುದರಿಂದ ಈ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನ ಆಯಾ ರಾಜ್ಯದಿಂದ ಆಯ್ಕೆ ಮಾಡಿಕೊಳ್ಬೇಕಾಗಿರ್ತದೆ. ಹಾಗಾಗಿ ಆಯಾ ರಾಜ್ಯ ಸರ್ಕಾರಗಳು ಮೊದಲ ಹಂತದ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಲ್ಲಿ ಅರ್ಹರಾದಂತಹ ವಿದ್ಯಾರ್ಥಿಗಳಲ್ಲಿ ಟಾಪ್ 371 ವಿದ್ಯಾರ್ಥಿಗಳನ್ನ, ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 371 ವಿದ್ಯಾರ್ಥಿಗಳನ್ನ ನಮ್ಮ ರಾಜ್ಯ ಸರ್ಕಾರ ಆಯ್ಕೆ ಮಾಡಿ ಈ ವಿದ್ಯಾರ್ಥಿಗಳಿಗೆ ಎರಡನೇ ಹಂತದ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ. ಅಂದ್ರೆ ಏನರ್ಥ, ನಾವು ಮೊದಲನೇ ಹಂತದ ಪರೀಕ್ಷೆಯನ್ನ ಬರೆದಿದ್ದೀವಿ, ಶೇಕಡ 40 ಮತ್ತು ಶೇಕಡ 35 ಅಂಕಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಿದ್ದೀವಿ ಎಂದಾಕ್ಷಣ ನಮಗೆ ಎರಡನೇ ಹಂತದ ಪರೀಕ್ಷೆಯನ್ನ ಬರಲಿಕ್ಕೆ ಆಗುದಿಲ್ಲ. ಅರ್ಹತೆಯನ್ನು ಪಡೆದಂತ ಶೇಕಡ 40 ಮತ್ತು ಶೇಕಡ 35 ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು ಏನಿದಾರಲ್ಲ, ಆ ಪಟ್ಟಿಯನ್ನ ತಯಾರಿಸಿ ಅದರಲ್ಲಿ ಮೊದಲ 371 ವಿದ್ಯಾರ್ಥಿಗಳನ್ನ ಮಾತ್ರ ಎರಡನೇ ಹಂತದ ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತದೆ ಅನ್ನುವಂಥದ್ದು. ಅಂದ್ರೆ ಅರ್ಥ, ನಾವು ಶೇಕಡ 40 ಶೇಕಡ 35 ಅಂಕಗಳನ್ನು ಪಡೆದುಕೊಂಡು ಮೊದಲನೇ ಹಂತದ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದ ತಕ್ಷಣ ನಮಗೆ ಎರಡನೇ ಹಂತದ ಪರೀಕ್ಷೆಯನ್ನು ಬರ್ಲಿಕ್ಕೆ ಆಗ್ತದ ಅಂದ್ರೆ ಇಲ್ಲ ಅಂತ. ಇದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇದು ಕನಿಷ್ಠ ಮಾತ್ರ ಅವರು ನಿಗದಿ ಮಾಡಿರುವಂತದ್ದು. ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದು ನಾವು ಟಾಪ್ 371 ಲಿಸ್ಟ್ ಅಲ್ಲಿ ಬರುವಂತೆ ನಾವು ಅಂಕಗಳನ್ನು ಗಳಿಸುವಂತದ್ದು ನಮ್ಮ ಜವಾಬ್ದಾರಿ ಆಗಿರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಬೇಕು ಅನ್ನುವಂಥದ್ದು. ಇನ್ನ 2020 ಕರ್ನಾಟಕ NTSC ಕಟಾಪ್ ಅಂಕಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಏನ್ ಸರ್ ಇದು ಕಟಾಪ್ ಅಂಕ ಅಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ಯಾರು ಶೇಕಡ 40 ಮತ್ತು ಶೇಕಡ 35 ಅಂಕಗಳನ್ನು ಪಡಿತೀರೋ, ಅದಕ್ಕಿಂತ ಹೆಚ್ಚಿಗೆ ಪಡಿತೀರೋ ಅವರೆಲ್ಲರನ್ನು ಅರ್ಹರು ಅಂತೇಳಿ ಒಂದು ಪಟ್ಟಿ ಸಿದ್ಧ ಮಾಡ್ತಾರೆ ಅಂತ. ಆ ಪಟ್ಟಿ ಸಿದ್ಧ ಮಾಡಿ ಮೊದಲ 371 ವಿದ್ಯಾರ್ಥಿಗಳನ್ನ, ಮೇಲಿನಿಂದ ಅತಿ ಹೆಚ್ಚು ಪಡೆದ ವಿದ್ಯಾರ್ಥಿ, ತದನಂತರ ಅವನಿಗಿಂತ ಸ್ವಲ್ಪ ಕಡಿಮೆ, ಈ ರೀತಿ ಲಿಸ್ಟ್ ಅನ್ನ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಮೇಲಿಂದ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದಲ್ಲಿ ಅವ್ರದ್ದು 151, ಲಾಸ್ಟ್ 151 ಯಾರು ತಗೊಂಡ್ರೋ ಅಲ್ಲಿಗೆ 371 ಮುಗಿದು ಬಿಡುತ್ತು. ಇಲ್ಲಿ ಕೆಳಗಿರ್ತಕ್ಕಂಥವ್ರನ್ನು ತಗೊಳ್ಳಿಕ್ ಆಗುದಿಲ್ಲ ಅಂತ. ಇನ್ನು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಾಗಿದ್ದರಲ್ಲಿ 129 ಇದೆ, ಪರಿಶಿಷ್ಟ ಜಾತಿಗೆ 117, ಪರಿಶಿಷ್ಟ ಪಂಗಡಕ್ಕೆ 113. ಅಂದ್ರೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಾಗಿದ್ದರೆ ಅವ್ರಿಗೆ 113 ಅಂಕಗಳನ್ನು ಪಡೆದಿದ್ರು ಸಹಿತ ಅವರು ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಎರಡನೇ ಹಂತದ ಪರೀಕ್ಷೆಯನ್ನು ಬರೀಲಿಕ್ಕೆ ಅನ್ನುವಂಥದ್ದು. ಇದು ಕಟಾಪ್ ಅಂಕ. ಇದಕ್ಕಿಂತ ಕಡಿಮೆ ತಗೊಂಡವರು ಆಯ್ಕೆಯಾಗಿಲ್ಲ ಎರಡನೇ ಹಂತದ ಪರೀಕ್ಷೆಗೆ ಅಂತ ಅರ್ಥ. ಇದು 2020 ಕರ್ನಾಟಕದ NTSC ಕಟಾಪ್ ಅಂಕಗಳನ್ನ ನೋಡೋದಾದ್ರೆ, ನಾವು ಸಾಮಾನ್ಯ ವರ್ಗ 151, ಹಿಂದುಳಿದ ವರ್ಗ 129, ಪರಿಶಿಷ್ಟ ಜಾತಿ 117 ಮತ್ತೆ ಪರಿಶಿಷ್ಟ ಪಂಗಡ 113 ಅಂಕಗಳನ್ನ ಇಲ್ಲಿ ಅವರು ಪಡೆದಿದ್ದಾರೆ ಅನ್ನುವಂಥದ್ದು. ಈ ರೀತಿ ಅಂಕಗಳನ್ನು ಪಡೆದಂತವರು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಇದಕ್ಕಿಂತ ಕೆಳಗೆ ಪಡೆದವರು ಅರ್ಹರಾಗುವುದಿಲ್ಲ ಅನ್ನುವಂಥದ್ದು. ಇನ್ನು 2019 ಕರ್ನಾಟಕದ NTSC ಕಟಾಪ್ ಅಂಕಗಳನ್ನು ನಾವು ಪರಿಗಣಿಸ್ತಾ ಹೋಗೋದಾದ್ರೆ, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 143ಕ್ಕೆ, ಹಿಂದುಳಿದ ವರ್ಗದವರಿಗೆ 119, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎರಡೂ ಕೂಡ ಒಂದೇ ಕಟಾಪ್ ನಿಂತಿದೆ 101 ಅನ್ನುವಂಥದ್ದು. ಇದೇನು ಅಂತಂದ್ರೆ, ಮೊದಲನೇ ಹಂತದ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡಿಲಿಕ್ಕೆ ಮಿನಿಮಮ್ ಇಷ್ಟು ಅಂಕಗಳನ್ನ ಪಡೆದಿದ್ದವರು ಮಾತ್ರ ಅರ್ಹರಾಗ್ತಾರೆ ಅನ್ನುವಂಥದ್ದನ್ನ ಇದು ತೋರಿಸ್ತಾ ಇದೆ. ಬಟ್ ಈ ವರ್ಷ, ಮುಂದಿನ ವರ್ಷದಲ್ಲಿ ಇದು ಇದಕ್ಕಿಂತ ಹೆಚ್ಚಾಗ್ಬೋದು, ಇದಕ್ಕಿಂತ ಕಡಿಮೆ ಆಗ್ಬೋದು. ಇದು ಈಗಾಗಲೇ ನಡೆದಿರತಕ್ಕಂಥ ಪರೀಕ್ಷೆಗಳ ಫಲಿತಾಂಶದ ಆಧಾರದ ಕಟಾಪ್ ಅಂಕಗಳನ್ನು ಇಲ್ಲಿ ನೀಡಲಾಗಿದೆ ಅನ್ನುವಂಥದ್ದು. ಇನ್ನ ನೀವು ಇಲ್ಲಿ ಗಮನಿಸ್ತಾ ಬನ್ನಿ, ಮೊದಲನೇ ಹಂತದ ಅರ್ಹತೆ ಪಡೆದವರ ಸಂಖ್ಯೆಯನ್ನ 4000ದಿಂದ 8000ವರೆಗೆ ಹೆಚ್ಚಿಸಲಾಗಿದೆ ಅಂತ. ಇದನ್ನ ಬಹಳ ಸೂಕ್ಷ್ಮ ಗಮನಿಸಬೇಕು ವಿದ್ಯಾರ್ಥಿಗಳು. ಈ ಮುಂಚೆ ಕೇವಲ 4000 ವಿದ್ಯಾರ್ಥಿಗಳನ್ನ ಮಾತ್ರ ಮೊದಲನೇ ಹಂತದಲ್ಲಿ ಅರ್ಹತೆ ಪಡೆದವರನ್ನ ಮಾತ್ರ ಏನ್ ಮಾಡ್ತಿದ್ರು ಅಂದ್ರೆ ಎರಡನೇ ಹಂತದ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಕೊಡ್ತಾ ಇದ್ರು. ಬಟ್ ಈಗ ಏನಾಗಿದೆ ಅಂದ್ರೆ, ಆ 4000ದಿಂದ 8000ಕ್ಕೆ ಹೆಚ್ಚಳ ಮಾಡಲಾಗಿದೆ ಅಂತ. ಅಂದ್ರೆ ಅರ್ಥ, ಮೊದಲನೇ ಹಂತದಲ್ಲಿ ಅರ್ಹತೆ ಪಡೆಯುವವರ ಸಂಖ್ಯೆಯನ್ನ ಏನ್ ಮಾಡಿದ್ರು, 4000ದಿಂದ 8000ಕ್ಕೆ ಹೆಚ್ಚಳ ಮಾಡಲಾಗಿದೆ ಅನ್ನುವಂಥದ್ದು. ಅಂದ್ರೆ ಸಂಖ್ಯೆ ಹೆಚ್ಚಾಗಿದೆ ಅಂತ.
ಎರಡನೇ ಹಂತದಲ್ಲಿ ಅಂದ್ರೆ ಅಂತಿಮ ವೇತನಕ್ಕೆ ಆಯ್ಕೆಯಾಗುವ ವಿದ್ಯಾರ್ಥಿಗಳ ಸಂಖ್ಯೆ ಮೊದಲಿಗೆ ಎಷ್ಟಿತ್ತು ಅಂತಂದ್ರೆ 1,000 ಇತ್ತು. ಈ ಮೊದಲು ಈ 4,000 ಮೊದಲನೇ ಹಂತದ ಅರ್ಹತಾ ಪರೀಕ್ಷೆಯಲ್ಲಿ ಏನು ಅರ್ಹರಾಗ್ತಾ ಇದ್ರು, ಇವರಿದ್ದಾಗ 1,000 ಮಾತ್ರ ಅಂತಿಮ ವೇತನಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದ್ರು. ಯಾವಾಗ ಇದನ್ನ 8,000 ಮಾಡಿದ್ರು, ಇದನ್ನ 2,000 ಮಾಡಿದ್ದಾರೆ. ಅಂದ್ರೆ ವಾರ್ಷಿಕವಾಗಿ ನಡೆಯುವಂತ ಪರೀಕ್ಷೆಯಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತ ಪರೀಕ್ಷೆಯಲ್ಲಿ ಒಟ್ಟು NTSCಗೆ ಎಷ್ಟು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರೆ 2,000 ವಿದ್ಯಾರ್ಥಿಗಳನ್ನ ರಾಷ್ಟ್ರಾದ್ಯಂತ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಆ 2,000 ವಿದ್ಯಾರ್ಥಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಬನ್ನಿ ಹಾಗಾದ್ರೆ 2019ರ ಎರಡನೇ ಹಂತದ NTSC ಕಟಾಪ್ ಅಂಕಗಳು. ಅಂದ್ರೆ ಇಲ್ಲಿ ಎರಡನೇ ಹಂತ ಅಂದ್ರೆ ಇದು ಅಂತಿಮ ಹಂತ, ಕೊನೆ ಹಂತದ ಪರೀಕ್ಷೆಯಲ್ಲಿ ಯಾವ ಮಟ್ಟದಲ್ಲಿ ಅಂಕಗಳನ್ನ ಕನಿಷ್ಠ ಹಂತಕ್ಕೆ ತಂದು ನಿಲ್ಲಿಸಲಾಗಿದೆ, ಕಟಾಪ್ ಅಂಕಗಳನ್ನು ನಿಲ್ಲಿಸಲಾಗಿದೆ ಅಂತಂದ್ರೆ, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ರೆ 134 ಪಡ್ಕೊಂಡಿದ್ರೆ, ಅದಕ್ಕಿಂತ ಹೆಚ್ಚಿಗೆ ಪಡ್ಕೊಂಡಿದ್ರೆ ಅವರು ಅರ್ಹರಾಗಿದ್ದಾರೆ ಅನ್ನುವಂಥದ್ದು ವೇತನ ಪಡಿಲಿಕ್ಕೆ. ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಾಗಿದ್ದಲ್ಲಿ 116 ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರು ಮಾತ್ರ ಅರ್ಹರಾಗಿದ್ದಾರೆ ಅಂತ. ಇನ್ನು ಪರಿಶಿಷ್ಟ ಜಾತಿ ಅಂದಾಗ 105 ಅಂಕಗಳು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರು. ಇನ್ನು ಪರಿಶಿಷ್ಟ ಪಂಗಡ ಅಂದಾಗ 93. ನಿಮಗನಿಸಬಹುದು ಎರಡನೇ ಹಂತದ ಪರೀಕ್ಷೆಯ ಕಟಾಪ್ ಅಂಕಗಳಿಗೂ ಮತ್ತು ಕಟಾಪ್ ಅಂಕಗಳಿಗೂ ಮತ್ತು ಇಲ್ಲಿ ನೋಡಿ ಮೊದಲನೇ ಹಂತದ ಕಟಾಪ್ ಅಂಕಗಳಿಗೂ ಗಮನಿಸಿದಾಗ ಕರ್ನಾಟಕದ NTSC ಕಟಾಪ್ ಅಂಕಗಳು ನೋಡಿದ್ರೆ ಪರಿಶಿಷ್ಟ ಪಂಗಡ 113 ಇದೆ, ಪರಿಶಿಷ್ಟ ಜಾತಿ 117 ಇದೆ. 2019 ಹೋಲಿಕೆ ಮಾಡಿದ್ರೆ 101 ಇದೆ. ಬಟ್ ಇವೆರಡೂ ಕಟಾಪ್ ಅಂಕಗಳನ್ನು ನೋಡಿ ನಾವು ರಾಷ್ಟ್ರ ಮಟ್ಟದ ಎರಡನೇ ಹಂತದ ಪರೀಕ್ಷೆಯ ಕಟಾಪ್ ಅಂಕಗಳನ್ನು ಗಮನಿಸಿದಾಗ ಸ್ವಲ್ಪ ಕಡಿಮೆ ನಿಂತ್ಕೊಂಡಿದೆ ಅನ್ನುವಂಥದ್ದು, ಅಂದ್ರೆ ಸ್ವಲ್ಪ ಕಡಿಮೆ ಇದೆ. ನಮ್ಮ NTSC ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸೋದಾದ್ರೆ ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಕಡಿಮೆ ನಿಂತ್ಕೊಂಡಿದೆ ಅಂತ ಅರ್ಥ. ನೀವು ಯಾವಾಗ ಮೊದಲನೇ ಹಂತದ ಪರೀಕ್ಷೆಯನ್ನ ಯಶಸ್ವಿಯಾಗಿ ಪಾಸ್ ಆಗ್ತಿರೋ ಆಗ್ಲೇ ನೀವು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದೀರಿ ಅಂತ ಅರ್ಥ. ಅದಕ್ಕೆ ಪೂರಕವಾಗಿ ಇನ್ನು ಏನೇನು ಬೇಕೋ ಅದನ್ನ ಹೆಚ್ಚಿನ ಅಧ್ಯಯನ ಮಾಡಿದ್ದೇ ಆದ್ರೆ ನೀವು ಎರಡನೇ ಹಂತದ ಪರೀಕ್ಷೆಯಲ್ಲಿ ಯಶಸ್ವಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಅನ್ನುವಂಥದ್ದು. ಸರ್, ಇಷ್ಟೆಲ್ಲ ಕಷ್ಟಪಟ್ಟು ಈ ಪರೀಕ್ಷೆಯನ್ನ ಪಾಸ್ ಮಾಡಿದ ನಂತರ ನಮಗೆ ಏನ್ ಬೆನಿಫಿಟ್ಸ್ ಇದೆ, ಏನ್ ಉಪಯೋಗ ಇದೆ ಅಂತಂದ್ರೆ, ಇಲ್ಲಿ ಕೊಡುವಂತ ಈ ವಿದ್ಯಾರ್ಥಿ ವೇತನ, ಇಲ್ಲೊಂದಿಷ್ಟು ವಿದ್ಯಾರ್ಥಿ ವೇತನದ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. 11 ಮತ್ತು 12ನೇ ತರಗತಿಗಳವರೆಗಿನ ಪ್ರತಿ ತಿಂಗಳು ರೂಪಾಯಿ 1250ರಂತೆ ನಿಮಗೆ ವಿದ್ಯಾರ್ಥಿ ವೇತನ ದೊರೆತದ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಅನ್ನುವಂಥದ್ದು. ಇನ್ನ ಪದವಿ ಮತ್ತು ಸ್ನಾತಕ ಪದವಿ ಅಧ್ಯಯನ ಮಾಡುವಾಗ ಪ್ರತಿ ತಿಂಗಳು 2,000 ರೂಪಾಯಿರಂತೆ ನಿಮಗೆ ವಿದ್ಯಾರ್ಥಿ ವೇತನ ದೊರೆತದ. ಇನ್ನು PhD ಮಾಡುವಾಗ ನೀವು UGC ನಿಯಮಾವಳಿಯಂತೆ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನ ದೊರೆಯುತ್ತದೆ ಅನ್ನುವಂಥದ್ದು. ನೀವು ಒಂದು ಸಾರಿ ಈ ಪರೀಕ್ಷೆಯನ್ನ ಯಶಸ್ವಿಯಾಗಿ ಕಷ್ಟಪಟ್ಟು ಪಾಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅಪ್ ಟು PhD ವರೆಗೂ ಸಹಿತ ವಿದ್ಯಾರ್ಥಿ ವೇತನ ಲಭ್ಯ ಆಗ್ತದೆ. ಅದು ಪ್ರತಿ ತಿಂಗಳ ಇಂತಿಷ್ಟು ಅನ್ನುವಂಥದ್ದು. ಆದರೆ ಒಂದು ನಿಯಮ ಏನಂದ್ರೆ, ನೀವು ಪ್ರತಿ ವರ್ಷದ ತರಗತಿಯನ್ನ 60% ಅಂಕಗಳೊಂದಿಗೆ ಉತ್ತೀರ್ಣ ಆಗ್ತಾ ಹೋಗ್ಬೇಕು ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಅನ್ನುವಂಥದ್ದು ನಮಗೆಲ್ಲ ಸಂತಸದ ವಿಚಾರ. ಆದ್ರೆ ಜೊತೆಗೆ ನಿಮ್ಮ ಜ್ಞಾನದ ಮಟ್ಟ ಹೆಚ್ಚಾಗುತ್ತೆ ಇಂಥ ಪರೀಕ್ಷೆಗಳಿಗೆ ನೀವು ತಯಾರಿಯನ್ನ ನಡೆಸುವುದರಿಂದ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ ಅನ್ನುವಂಥದ್ದು. ನಮಗೆ ವಿದ್ಯಾರ್ಥಿ ವೇತನ ಒಂದು ಕಡೆ ದೊರೆತರೆ ಜೊತೆಗೆ ನಮ್ಮ ಜ್ಞಾನದ ಮಟ್ಟ ಹೆಚ್ಚಾಗ್ಲಿಕ್ಕೆ ಈ ತರದ ಪರೀಕ್ಷೆಗಳು ನಮಗೆ ಅನುಕೂಲ ಆಗ್ತವೆ ಅನ್ನುವಂಥದ್ದು. ಈ ತರದ ಪರೀಕ್ಷೆಯನ್ನು ಬರೀಲಿಕ್ಕೆ ಪಾಲಕ ಬಂಧುಗಳು ಏನಿದಿರಿ, ನೀವು ಸಹಿತ ನಿಮ್ಮ ಮಕ್ಕಳಿಗೆ ಇದನ್ನ ಬರೀಲಿಕ್ಕೆ ಪ್ರೋತ್ಸಾಹ ನೀಡ್ರಿ. ಆ ನಿಟ್ಟಿನಲ್ಲಿ ಅವರಿಗೆ ಈ ಪರೀಕ್ಷೆಗೆ ಬೇಕಾದಂತ ಪುಸ್ತಕಗಳನ್ನ ಮತ್ತೆ ಪೂರಕ ಸಂಪನ್ಮೂಲಗಳನ್ನ ಒದಗಿಸುವ ಕೆಲಸವನ್ನ ಪಾಲಕರು ಮಾಡಬೇಕು ಅನ್ನುವಂಥದ್ದು. ನಿಮಗೆ ಕೊನೆಗೆ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು, ಯಾಕೆ ಸರ್ಕಾರ ಇದನ್ನ ಜಾರಿಗೆ ತಂತು ಅನ್ನುವಂಥದ್ದು. ಇಲ್ಲಿ ವಿದ್ಯಾರ್ಥಿಗಳ, ಅದರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸುವಂಥದ್ದು, ಆ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಬೇಕಾದಂತ ವಿದ್ಯಾರ್ಥಿ ವೇತನದ ಮೂಲಕ ಅವರಿಗೆ ಬೆಂಬಲವನ್ನು ನೀಡತಕ್ಕಂಥದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ನೋಡ್ಕೊಳ್ತಕ್ಕಂಥದ್ದು, ಆ ಮೂಲಕ ನಮ್ಮ ರಾಷ್ಟ್ರಕ್ಕೆ ಉತ್ತಮವಾದಂತ ಪ್ರಜೆಗಳನ್ನ ಹೊರತರುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಅದರ ಸದುಪಯೋಗವನ್ನ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪಡ್ಕೊಳ್ಬೇಕು ಅನ್ನುವಂತ ಆಶಯದೊಂದಿಗೆ ಈ ವಿಡಿಯೋವನ್ನ ಇವತ್ತು ಮಾಡಿದ್ದೀನಿ ಕೂಡ.
ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಂತವಾಗಿ ನಾನು ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಹೋಗ್ತೇನೆ. ಇದು ಪೂರ್ವ ಸಿದ್ಧತಾ ಮಾಹಿತಿ. ಈ ಮಾಹಿತಿ ತಮಗೆ ತಲುಪಿದೆ ಅಂತ ಭಾವಿಸ್ತೇನೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಏನು ಮಾಹಿತಿ ಅದ, ಈ ಮಾಹಿತಿಯನ್ನ ನಾನು ಕೆಳಗಡೆ PDF ಲಿಂಕ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಮತ್ತೊಂದ್ಸರಿ ತಾವು ನೀಟಾಗಿ ಇದನ್ನ ಓದ್ಕೊಳ್ಬಹುದು, ಏನೆಲ್ಲ ಇದೆ ಪರೀಕ್ಷೆಯಲ್ಲಿ ಅನ್ನುವಂಥದ್ದು. ನಾನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಬರುವುದಾದ್ರೆ ಏನ್ ತಗೊಂಡ್ ಬರ್ತೀನಿ ಅಂತಂದ್ರೆ, ಈಗಾಗಲೇ ನಾನು ತಿಳಿಸಿದ ಹಾಗೆ 2 ಪತ್ರಿಕೆಗಳಿರ್ತವೆ ಅಂತ, ಒಂದು ಮ್ಯಾಟ್ ಇರ್ತದೆ, ಇನ್ನೊಂದು ಸ್ಯಾಟ್ ಇರ್ತದೆ ಅಂತ. ಅದರಲ್ಲಿ ಏನೆಲ್ಲ ಅಂಶಗಳಿದಾವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಅಷ್ಟೇ ಹೇಳಲಾಗಿದೆ. ಮಾನಸಿಕ ಸಾಮರ್ಥ್ಯ, ತಾರ್ಕಿಕ ಸಾಮರ್ಥ್ಯ, ವೀಕ್ಷಣಾ ಕೌಶಲ್ಯ. ಇದು ಮ್ಯಾಟ್ ಅಲ್ಲಿ ಬಂದ್ರೆ ನಿಮ್ಗೆ ಸ್ಯಾಟ್ ಅಲ್ಲಿ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಇವೆರಡು ಬರ್ತವೆ ಅನ್ನುವಂಥದ್ದು ಗೊತ್ತಿದೆ ಅಂತ. ಆದ್ರೆ ಇಲ್ಲಿ ಮಾನಸಿಕ ಸಾಮರ್ಥ್ಯದಲ್ಲಿ ನಾವ್ ಏನೆಲ್ಲ ಕಲಿಬೇಕಾಗ್ತದ, ತಾರ್ಕಿಕ ಸಾಮರ್ಥ್ಯದಲ್ಲಿ ನಾವ್ ಏನೆಲ್ಲ ಕಲಿಬೇಕಾಗ್ತದ, ವೀಕ್ಷಣಾ ಕೌಶಲ್ಯದಲ್ಲಿ ಏನ್ ಕಲಿಬೇಕು, ವಿಜ್ಞಾನದಲ್ಲಿ ಏನ್ ಕಲಿಬೇಕು, ಗಣಿತದಲ್ಲಿ ಏನ್ ಕಲಿಬೇಕು, ಸಮಾಜ ವಿಜ್ಞಾನದಲ್ಲಿ ಏನ್ ಕಲಿಬೇಕು ಅನ್ನೋದನ್ನ ಸಂಪೂರ್ಣ ವಿವರಣೆಯನ್ನ ಮುಂದಿನ ವಿಡಿಯೋದಲ್ಲಿ ತರುವಂತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಪ್ರತಿಯೊಂದು ಪತ್ರಿಕೆಗೆ ಇಂತಿಷ್ಟು ಟೈಮ್ ಅಂತ ಕೊಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೋಟ್ಸ್ ಅನ್ನ ಮತ್ತು ವಿಡಿಯೋಸ್ ಅನ್ನ ಮಾಡ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಈ ವಿಡಿಯೋಸ್ ಅನ್ನ ಫಾಲೋ ಅಪ್ ಮಾಡ್ತಾ, ಜೊತೆಗೆ ಕೊಟ್ಟಿರುವಂತಹ ನೋಟ್ಸ್ ಅನ್ನು ಬರಿತಾ ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡಿಬೇಕು ಅನ್ನುವಂತ ಆಶಯ ವ್ಯಕ್ತಪಡಿಸ್ತಾ, ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕರು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತೀರಿ ಅಂತ ಭಾವಿಸುತ್ತಾ, ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ತೀರಿ ಅಂತ ಭಾವಿಸುತ್ತಾ, ನಿಮಗೇನೇ ಡೌಟ್ಗಳಿದ್ರೂ ಸಹಿತ ತಾವು ನನ್ನನ್ನು ಸಂಪರ್ಕಿಸಬಹುದು ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರಗಳು.